ಇನ್ನು ಡಾಕ್ಟರ್ ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ಬಿಜೆಪಿ ನಾಯಕರ ಸಭೆ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿ 15 ದಿನಕ್ಕೊಮ್ಮೆ ಸಭೆ ಮಾಡ್ತಾ ಇರ್ತೇವೆ ಎನ್ನುವಂತಹ ಸ್ಪಷ್ಟನೆಯನ್ನ ಶಾಸಕ ಅಶ್ವಥ್ ನಾರಾಯಣ್ ನೀಡಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡೋ ಬಗ್ಗೆ ಚರ್ಚೆ, ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಚರ್ಚೆ ನಡೆಸ್ತೀವಿ, ಮೀಟಿಂಗ್ ಮಾಡಿ ಒಟ್ಟಿಗೆ ಹೋಗೋಕೆ ಹೇಳಿದ್ದಾರೆ. ಇದು ರುಟೀನ್ ಚರ್ಚೆ ನಮ್ಮದು ಅಂತ ಹೇಳ್ತಿದ್ದಾರೆ ಅಶ್ವಥ್ ನಾರಾಯಣ್. ಇನ್ನು ಅರವಿಂದ ಲಿಂಬಾವಳಿ ಸಭೆಗೆ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಲಿಂಬಾವಳಿ ಸಭೆಗೆ ಬಂದಿರೋದ್ರಲ್ಲಿ ವಿಶೇಷ ಅರ್ಥ ಏನು ಬೇಡ, ಸದ್ಯಕ್ಕೆ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿನೂ ಅಲ್ಲ ಅನ್ನುವ ಪ್ರತಿಕ್ರಿಯೆ ಡಾಕ್ಟರ್ ಅಶ್ವಥ್ ನಾರಾಯಣ್ ನೀಡಿದ್ದಾರೆ. ಇದು ಪ್ರತಿ ತಿಂಗಳು ಸೇರುವಂಥ ಸಭೆ, ಇದೇನು ಇವತ್ತು ವಿಶೇಷವಾಗಿ ನನ್ನ ಮನೇಲಿ ಸೇರಿರೋ ಸಭೆ ಎಲ್ಲ. ಪ್ರತಿ ತಿಂಗಳು ಇನ್ನು ಮುಂದಿನ ದಿನದಲ್ಲಿ ಈಗಾಗಲೇ ಕಳೆದ ತಿಂಗಳು ಒಂದು ಸಭೆ ನಡೆದಿದೆ, ಈ ತಿಂಗಳು ಒಂದು ಸಭೆ ನಡೀತಿದೆ, ಮುಂದಿನ ತಿಂಗಳು ನಡೆಯುತ್ತೆ. ಈ ರೀತಿ ತಿಂಗಳ ಯಾವ್ದು ನಿಗದಿ ಮಾಡಿ ದಿನಾಂಕದಲ್ಲಿ ಸಭೆ ಸೇರುವಂಥದ್ದು ಆಗುತ್ತೆ. ಮತ್ತು ಯಾವಾಗ ಬೇಕೋ 15 ದಿನಕ್ಕೊಮ್ಮೆ ಏನು ವರ್ಚುವಲ್ ಕಾನ್ಫರೆನ್ಸ್ನಲ್ಲೂ ಸೇರುವಂಥದ್ದಾಗುತ್ತೆ. ಹಾಗಾಗಿ ಸಂಪರ್ಕದಲ್ಲಿರಬೇಕು. ಒಗ್ಗಟ್ಟಿನಿಂದ ಒಂದು ಕಾಂಗ್ರೆಸ್ ಇಷ್ಟು ದಿನ ತಪ್ಪು ಮಾಡ್ತಿದ್ರು, ಇವತ್ತೇನು ಅವ್ರ ಪಕ್ಷ ಶಾಸಕರು ಇನ್ನೂ ಪ್ರಬಲವಾಗಿ ಅವರನ್ನ ಬಯಲಿಗೆಳಿತಾ ಇದ್ದಾರೆ, ನಾವು ಇನ್ನೂ ಪ್ರಬಲವಾಗಿ ಬಯಲಿಗೆಳಿಬೇಕು ಅನ್ನೋಂಥದ್ದು. ಪ್ರಮುಖವಾಗಿ ಲಿಂಬಾವಳಿ ಅವರು ನಿನ್ನೆ ಸಭೆಯಲ್ಲಿ ಭಾಗವಹಿಸಿದ್ರು ತುಂಬಾ ದಿನಗಳ ನಂತರ. ಅವರು ನಮ್ಮ ಪಕ್ಷದ ನಾಯಕರಲ್ವಾ, ಅವರು ಜವಾಬ್ದಾರಿಯುತವಾಗಿರುವಂಥ ಪಕ್ಷದ ನಾಯಕರು, ಅವರು ಇದರ ಭಾಗವಾಗಿರಬೇಕು ಅಂತ ನಿಶ್ಚಯವನ್ನು ಮಾಡೇನೆ ಇಲ್ಲಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಒಗ್ಗಟ್ಟು ಭಾಳ ಮುಖ್ಯವಾಗಿ ಇಲ್ಲಿ ಯಾವುದೇ ಒಳ ವ್ಯತ್ಯಾಸಗಳಿರಬಾರ್ದು, ಯಾರಲ್ಲೂ ವ್ಯತ್ಯಾಸಗಳಿರಬಾರ್ದು. ಹಾಗಾಗಿ ಎಲ್ಲೋ ಬೇರೆ ಬೇರೆ ಕಡೆ ಸೇರುವಂಥದ್ದಲ್ಲ, ಇಲ್ಲೇ ಸೇರೋಣ, ಅಧಿಕೃತವಾಗಿ ಒಟ್ಟಿಗೆ ಸೇರೋಣ, ಅಧಿಕೃತವಾಗಿ ಮುಕ್ತವಾಗಿ ಮಾತಾಡೋಣ. ಏನು ಅಭಿಪ್ರಾಯ ಇದೆಯಾ, ನಿಮ್ಮ ವ್ಯತ್ಯಾಸಗಳಿದೆಯಾ, ಮಾತಾಡಿ. ಅಲ್ಲೇ ಏನಿದ್ರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಮಾತಾಡುವಂಥದ್ದು, ಯಾವುದೇ ವ್ಯತ್ಯಾಸಕ್ಕೆ ಅವಕಾಶವನ್ನು ಕೊಡದೆ ಒಂದೇ ಉದ್ದೇಶ, ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಪ್ರತಿಯೊಂದು ತಪ್ಪನ್ನು ಬಯಲಿಗೆ ಎಳೆದು ಜನರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. ಈಗ ರಾಜ್ಯ ನಮ್ಗೆ ಯಾವುದೂ ಆಫರ್ ಇಲ್ಲ, ಈಗಿರೋರು ಇದ್ದಾರೆ, ನಾವು ಯಾಕೆ ಆಫರ್ ಬಗ್ಗೆ ಮಾತಾಡೋಣ. ಇರೋರು ಇದ್ದಾರೆ, ಏನೇ ಇದ್ರೂ ಪಕ್ಷ ನಿರ್ಧಾರ ಮಾಡ್ತಾರೆ, ವರಿಷ್ಠರು ನಿರ್ಧಾರ ಮಾಡ್ತಾರೆ. ಇದು ಯಾವುದು ನಾವು ಇಲ್ಲೇನು ಮಾತಾಡ್ಕೊಳ್ಳೋದ್ರಿಂದ ಏನೂ ಇಲ್ಲ, ನಾವು ಅದೇ ಚಟಕ್ಕೆ ಮಾತಾಡ್ಕೋಬೇಕಷ್ಟೆ. ಸೊ ಹಾಗಾಗಿ ವರಿಷ್ಠರು ಎಲ್ಲವನ್ನು ಎಲ್ಲ ನಾಯಕರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಸೂಕ್ತ ಕ್ರಮವನ್ನು ತಗೊಳ್ಳುವಂಥದ್ದಾಗುತ್ತೆ.